ಈಗ ಈ ಒಗ್ಗರಣೆನ ಚಟ್ನಿ ಮೇಲೆ ಹಾಕ್ಕೋತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಅತ್ಯಮೂಲ್ಯ. ನೋಡಿ, ಹೋಟೆಲ್ ಶೈಲಿಯ ಪುದೀನ ಚಟ್ನಿ ರೆಡಿಯಾಗಿದೆ. ಪ್ಲೀಸ್ ಯಾರು ಅಷ್ಟೇ ಫುಲ್ಲು ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ವಿಡಿಯೋ ಫುಲ್ಲು ನೋಡಿ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಚಿನ್ನೀಸ್ ವರ್ಲ್ಡ್. ನಾನಿವತ್ತು ನಿಮಗೆ ಪುದೀನ ಚಟ್ನಿ ಮಾಡಿ ತೋರಿಸ್ತಿದ್ದೀನಿ. ಇದು ಹೋಟೆಲ್ ಶೈಲಿಯ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಈಗ ನಾನು ಒಂದು ಕಟ್ಟಾಗುವಷ್ಟು ಪುದೀನ ತೊಗೊಂಡಿದ್ದೀನಿ. ಕ್ಲೀನಾಗಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಇದು ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಒಂದು 6ರಿಂದ 7 ಬೆಳ್ಳುಳ್ಳಿ, ಒಂದು 1/2 ಇಂಚು ಶುಂಠಿ ತಗೊಂಡಿದ್ದೀನಿ. ಮತ್ತು ಇದು ಕೊತ್ತಂಬರಿ ಸೊಪ್ಪು, ಇದು ಸ್ವಲ್ಪ ಹುಣಸೆಹಣ್ಣು, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಬೆಲ್ಲ ಬೇಕು ಅಂದರೆ ಆಪ್ಷನಲ್ಲು. ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದು ಹೋಟೆಲ್ ಶೈಲಿಯ ಪುದೀನ ಚಟ್ನಿ ಆಗಿರುತ್ತೆ. ಇದು ನೀವು ದೋಸೆಗೆ, ಚಪಾತಿಗೆ, ರೈಸ್ಗೂ ಸಹ ತಿನ್ಬೋದು. ಮತ್ತು ನೀವು ಯಾವುದಾದ್ರೂ ಬಾತ್ ಮಾಡ್ಕೋತೀರಲ್ವ, ಟೊಮೆಟೊ ಬಾತ್ ಆಗಲಿ, ಪಲಾವ್ ಆಗಲಿ, ಯಾವುದಾದ್ರೂ ಬಾತ್ ಮಾಡ್ಕೊಂಡಾಗ ಅದ್ರ ಸೈಡ್ಗೆ ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಡಿಶ್ ಕೂಡ, ಹೆಲ್ದಿ ರೆಸಿಪಿ ಪುದೀನ ಚಟ್ನಿ. ಪುದೀನ ತಿನ್ನೋದ್ರಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ನಿಮಗೂ ಗೊತ್ತು ಅಲ್ವಾ. ಮತ್ತು ಇದು ನಾನು ಒಗ್ಗರಣೆಗೆ ಎಣ್ಣೆ ಮತ್ತು ಕರಿಬೇವಿನ ಸೊಪ್ಪು, ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಮತ್ತು ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಇಟ್ಕೊಂಡು ಫಸ್ಟು ನಾವು ಒಂದು ಈರುಳ್ಳಿ ಕಟ್ ಮಾಡಿದ್ವಲ್ವ, ಈರುಳ್ಳಿ ಹಾಕ್ಕೊಳ್ಳೋಣ. ಮತ್ತು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು 6ರಿಂದ 7 ಬೆಳ್ಳುಳ್ಳಿ ಎಸಳು ಬಿಡಿಸಿರೋದು ಹಾಕ್ಕೊಳ್ಳೋಣ. ಒಂದು 1/2 ಇಂಚು ಶುಂಠಿ ಹಾಕ್ಕೊಳ್ಳೋಣ. ಶುಂಠಿ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇದು ಸ್ವಲ್ಪ ಫ್ರೈ ಆಗಲಿ. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ನೀರಿನ ಅಂಶ ಏನು ಬೀಳೋದಿಲ್ಲ ಅಲ್ವಾ. ಸೊ ನಾವು ಬೇಕಾದರೆ ಒಂದು 4-5 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ ಇದು ಚಟ್ನಿ. ಈಗ ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ತೊಳೆದಿಟ್ಕೊಂಡಿದ್ನಲ್ವ ಪುದೀನ ಹಾಕ್ಕೋತಾ ಇದ್ದೀನಿ. ಈಗ ಈ ಪುದೀನದಲ್ಲಿ ಇರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಕ್ಲೀನಾಗಿ ಸ್ವಲ್ಪ ತಿರುಗಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ, ಸ್ವಲ್ಪ ಕುದೀಲಿ. ಹೋಟೆಲ್ ಶೈಲಿಯ ಪುದೀನ ಚಟ್ನಿ ರೆಡಿಯಾಗಿದೆ. ಪಕ್ಕ ಇದು ಹೋಟೆಲ್ ಶೈಲಿಯಲ್ಲಿ ನಾನು ಮಾಡಿರೋದು. ಇದು ಪೂರಿಗೆ, ಚಪಾತಿಗೆ, ಮತ್ತು ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ನೋಡಿ, ಆವಾಗಲೇ ಬಾಣಲಿ ತುಂಬ ಇತ್ತು, ಈಗೆಲ್ಲ ಎಷ್ಟು ಕಡಿಮೆ ಆಗಿದೆ. ಇದನ್ನು ಸ್ವಲ್ಪ ಫ್ರೈ ಆಗಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಡ್ಬೇಕು.
ಅಲ್ಲಿ ತನಕ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇನ್ನು ಲಿಡ್ ಕ್ಲೋಸ್ ಮಾಡೋದು ಬೇಡ. ನೋಡಿ ಎಲ್ಲ ಫ್ರೈ ಆಗಿದೆ, ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ, ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್. ಸ್ವಲ್ಪ ತಣ್ಣಗಾಗಲಿ, ರುಬ್ಕೊಳ್ಳೋಣ. ಇದು ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದು ಪಕ್ಕಾ ಹೋಟೆಲ್ ಶೈಲಿಯ ಪುದೀನ ಚಟ್ನಿ. ಇದು ನಾನು ಒಂದು 1/2 ಕಪ್ ಆಗೋಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಕೊಬ್ಬರಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಬೆಲ್ಲ ಬೇಡ, ಆಪ್ಷನ್ ಇದು. ಬೇಡ ಅಂದರೆ ಹಾಕ್ಕೋಬೇಡಿ, ನಿಮಗೆ ಸ್ಕಿಪ್ ಮಾಡಿಬಿಡಿ ಬೆಲ್ಲನ. ರುಚಿಗೆ ತಕ್ಕಷ್ಟು ಉಪ್ಪು, ನಾನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ರುಬ್ಕೋತೀನಿ ನಾನು. ಆದಷ್ಟು ನೀರು ಹಾಕದೆ ರುಬ್ಕೊಳ್ಳಿ. ನೀರು ಹಾಕಿ ರುಬ್ಬಿದ್ರೆ 1 ದಿನ 2 ದಿನ ಇರುತ್ತೆ. ನೀವು ನೀರು ಹಾಕದೆ ರುಬ್ಕೊಂಡ್ರೆ ಒಂದು 4-5 ದಿನ ಆದರೂ ಇರುತ್ತೆ. ಇದು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಈಗ ರುಬ್ಕೊಬರ್ತೀನಿ ನಾನು. ನೋಡಿ ಈ ಥರ ಆಗಿದೆ. ನಾನೊಂದು ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಮ್ಮನೇಲಿ ಬೇಗ ಖಾಲಿ ಆಗೋಗುತ್ತೆ, ಸೊ ಅದಕ್ಕೋಸ್ಕರ. ಈಗ ನೀರು ಹಾಕಿ ನುಣ್ಣಗೆ ರುಬ್ಕೊತೀನಿ. ಈಗ ಒಂದು ಬಟ್ಲಿಗೆ ನಾನು ಶಿಫ್ಟ್ ಮಾಡ್ಕೊತೀನಿ ಚಟ್ನಿನ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಮೊದಲಿಗೆ 1-2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಕ್ಕೊಂಡಿದ್ದಾಯಿತು. ಈಗ ಎಣ್ಣೆ ಬಿಸಿ ಆಗಬೇಕು. ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ಸಾಸಿವೆ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದು ಜೀರಿಗೆ, ಕರಿಬೇವಿನ ಸೊಪ್ಪು, ಮತ್ತು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚಟ್ನಿ ಮೇಲೆ ನಾವು ಇದನ್ನು ಹಾಕ್ಕೊಳ್ಳೋಣ. ಈಗ ಈ ಒಗ್ಗರಣೆನ ಚಟ್ನಿ ಮೇಲೆ ಹಾಕ್ಕೋತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಅತ್ಯಮೂಲ್ಯ. ನೋಡಿ, ಹೋಟೆಲ್ ಶೈಲಿಯ ಪುದೀನ ಚಟ್ನಿ ರೆಡಿಯಾಗಿದೆ. ಪುದೀನ ಚಟ್ನಿ ರೆಡಿಯಾಗಿದೆ. ಇಷ್ಟೋ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.